ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನುಕರ್ದಮ ಸಂವಾದ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 45. ಪವಿಷ್ಯ ತತ್ತೀರ್ಥ ವರಮಾದಿರಾಜ ಸಹಾತ್ಮಜಃ ದದರ್ಶ ಮುನಿಮಾಸೀನಂ ತಸ್ಮಿನ್ ಹುತಾಶನಂ ವಿದ್ಯೋತಮಾನಂ ವಪುಷಾ ತಪಸ್ಯುಗ್ರಯುಜ ಚಿರಂ ನಾತಿಕ್ಷಾಮಂ ಭಗವತ ಸ್ನಿಗ್ಧಾಪಾಂಗಾವಲೋಕನಾತ್ ತದ್ಯಾಹೃತಾಮೃತ ಕಲಾಪೀಯೂಷಶ್ರವಣೇನ ಚ ಪ್ರಾಂಶುಂ ಪದ್ಮಪಲಾಶಾಕ್ಷಂ ಜಟಿಲಂ ಚೀರವಾಸಸಂ ಉಪಸಂಶ್ರಿತ್ಯ ಮಲಿನಂ ಯಥಾರ್ಹಣಮಸಂಸ್ಕೃತಂ. ಅನುವಾದ. ಪ್ರಥಮ ಚಕ್ರವರ್ತಿಯಾದ ಸ್ವಯಂಭೂವ ಮನುವು ತನ್ನ ಪುತ್ರಿಯೊಂದಿಗೆ ಅತ್ಯಂತ ಪವಿತ್ರವಾದ ಆ ಸ್ಥಳವನ್ನು ಪ್ರವೇಶಿಸಿದನು. ತನ್ನ ಆಶ್ರಮದಲ್ಲಿ ಆಗತಾನೇ ಹೋಮ ದ್ರವ್ಯಗಳನ್ನರ್ಪಿಸಿ ಹೋಮವನ್ನು ನೆರವೇರಿಸಿ ಕುಳಿತಿದ್ದ ಮುನಿಯನ್ನು ಅಲ್ಲಿ ಕಂಡನು. ಅವನ ದೇಹವು ಅತ್ಯಂತ ತೇಜೋಮಯವಾಗಿದ್ದಿತು. ಅವನು ದೀರ್ಘಕಾಲ ತಪೋನಿರತನಾಗಿದ್ದರೂ ಸೊರಗಿ ಹೋಗಿರಲಿಲ್ಲ, ಏಕೆಂದರೆ ಭಗವಂತನು ಅವನ ಮೇಲೆ ಪ್ರೀತಿಪೂರ್ಣವಾದ ಕಡೆಗಣ್ಣ ನೋಟವನ್ನು ಬೀರಿದ್ದನು. ಅವನು ಭಗವಂತನ ಚಂದ್ರನಂತಹ ಅಮೃತಧಾರೆಯುಳ್ಳ ಮಾತುಗಳನ್ನು ಕೂಡ ಕೇಳಿದ್ದನು. ಆ ಮುನಿಯು ಎತ್ತರದ ನಿಲುವುಳ್ಳವನಾಗಿದ್ದನು. ಅವನ ಕಣ್ಣುಗಳು ತಾವರೆ ಎಸಳುಗಳಂತೆ ವಿಶಾಲವಾಗಿದ್ದವು. ಅವನು ಜಟಾಧಾರಿಯಾಗಿದ್ದನು, ಚಿಂದಿ ಬಟ್ಟೆಯನ್ನು ಉಟ್ಟಿದ್ದನು. ಸ್ವಯಂಭೂವ ಮನುವು ಮುನಿಯನ್ನು ಸಮೀಪಿಸಿ ಸಂಸ್ಕರಿಸಿದ ರತ್ನದಂತೆ ಸ್ವಲ್ಪ ಮಲಿನವಾಗಿದ್ದ ಆತನನ್ನು ನೋಡಿದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಆ ಮುನಿಗಳು ಇದ್ದಂತಹ ಜಾಗಕ್ಕೆ ದಂಪತಿಗಳು ಬರ್ತಾರಲ್ವಾ, ಅಂದರೆ ಮನು ಮತ್ತು ಅವರ ಹೆಂಡತಿ ಬರ್ತಾರೆ ಮಗಳನ್ನ ಕರ್ಕೊಂಡು. ಅಲ್ಲಿ ಕರ್ದಮ ಮುನಿಗಳಿದ್ದಂತಹ ಆಶ್ರಮ ಹೇಗಿತ್ತು ಅನ್ನುವಂತಹ ವರ್ಣನೆಯನ್ನ ಕೇಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಅಲ್ಲಿದ್ದಂತಹ ಪಕ್ಷಿಗಳು, ಮರಗಳು ಏನೇನಿತ್ತು, ಯಾವ ಪ್ರಾಣಿಗಳ ಬಗ್ಗೆ ಹೇಳಿದ್ರು ಅದೆಲ್ಲವನ್ನ ಕೇಳಿದ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾರೆ, ಪ್ರಥಮ ಚಕ್ರವರ್ತಿ, ಈ ಇಡೀ ಒಂದು ಭೂಮಂಡಲಕ್ಕೆ ಪ್ರಥಮ ಚಕ್ರವರ್ತಿಯಾದಂತಹ ಸ್ವಯಂಭೂವ ಮನು ತನ್ನ ಮಗಳನ್ನೂ ಕರ್ಕೊಂಡು ಹೆಂಡತಿ ಜೊತೆಗೆ ಅತ್ಯಂತ ಪವಿತ್ರವಾದಂತಹ ಸ್ಥಳವನ್ನ ಪ್ರವೇಶ ಮಾಡ್ತಾನೆ. ತನ್ನ ಆಶ್ರಮದಲ್ಲಿ ಆಗತಾನೆ ಹೋಮ ದ್ರವ್ಯ ಇದನ್ನೆಲ್ಲ ಮಾಡಿ ಹೋಮವನ್ನ ನೆರವೇರಿಸ್ಬೇಕಿವಾಗ ಅಂತ ಕೂತಿದ್ದಂತಹ ಮುನಿಯನ್ನ ನೋಡ್ತಾನೆ ಸ್ವಯಂಭೂವ ಮನು. ಅವನು ಹೇಗಿದ್ದ ಅಂತಂದ್ರೆ ಅವನ ದೇಹ ಅತ್ಯಂತ ತೇಜೋಮಯವಾಗಿತ್ತು. ಅವರು ದೀರ್ಘಕಾಲ ತಪೋನಿರತರಾಗಿದ್ರು. ಅಂದ್ರೆ ಈಗ ಊಟ ಎಲ್ಲ ಬಿಟ್ಟು ಅವರು ತಪಸ್ಸಿಗೆ ಕೂತ್ಕೊಂಡಿರ್ತಾರೆ. ಅವಾಗ ಏನಾಗುತ್ತೆ, ದೇಹ ಕೃಶವಾಗುತ್ತಲ್ವಾ, ವೀಕ್ ಆಗ್ಬಿಡುತ್ತೆ. ಆದ್ರೆ ಅವರು ಅಷ್ಟೊಂದು ಸಮಯದ ತನಕ ತಪೋನಿರತರಾಗಿದ್ರು ಕೂಡ ಅವರು ಸೊರಗಿ ಹೋಗಿರ್ಲಿಲ್ಲ, ಸಣ್ಣ ಆಗಿರ್ಲಿಲ್ಲ, ಅಂದ್ರೆ ನಿಶಕ್ತರಾಗಿ ಕಾಣಿಸ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಭಗವಂತ ಒಂದು ಸರಿ ಅವನ ಕಣ್ಣೋಟ ಬೀರ್ದ ಅಂತಂದ್ರೆ ಎಂಥ ತೇಜಸ್ ಬಂದ್ಬಿಡುತ್ತೆ ಮೈಯಲ್ಲಿ ಅಲ್ವಾ. ಅದೇ ರೀತಿ ಇಲ್ಲಿ ಭಗವಂತ ಅವನ ಮೇಲೆ ಪ್ರೀತಿಪೂರ್ಣವಾಗಿ ತನ್ನ ಕಡೆಗಣ್ಣ ನೋಟವನ್ನ ಬೀರಿದ್ದ. ಅದಕ್ಕೋಸ್ಕರ ಅವರು ತುಂಬಾನೇ ಹೊಳಪಿನಿಂದ ತುಂಬಿದ್ರು. ಆ ಕೃಷಿ ಎಲ್ಲ ಹೊಟ್ಟೋಗಿತ್ತು, ಅವರಲ್ಲಿ ವೀಕ್ನೆಸ್ಸೇ ಇರಲಿಲ್ಲ. ಅವರು ಭಗವಂತನ ಚಂದ್ರನಂತಹ ಅಮೃತಧಾರೆ ಇರುವಂತಹ ಮಾತುಗಳನ್ನು ಕೂಡ ಕೇಳಿದ್ದ. ಅಂದ್ರೆ ಭಗವಂತ ಆಡಿದಂಥ ಮಾತನ್ನು ಕೇಳಿದ್ದ, ಭಗವಂತನನ್ನ ನೋಡಿದ್ದ. ಆ ಭಗವಂತನ ಕಡೆಗಣ್ಣ ನೋಟವನ್ನ ಬೀರಿದ್ರಿಂದ ಆ ಮುನಿಗೆ ಆ ರೀತಿಯ ಒಂದು ನಿಶಕ್ತಿ ಆಗಿರ್ಬೋದು, ತನ್ನ ಶರೀರ ಕೃಶವಾಗಿರೋ ಹಾಗೆ ಇರಲಿಲ್ಲ. ಅವರು ತುಂಬ ಚೈತನ್ಯದಿಂದ ಕೂಡಿರೋ ಥರ ಕಾಣಿಸಿದ್ರು. ಆ ಮುನಿ ಎತ್ತರವಾಗಿರುವಂಥವ್ರು, ಅಂದರೆ ಎತ್ತರವಾದಂತಹ ನಿಲುವಿರುವಂಥವ್ರು. ಅವರ ಕಣ್ಣುಗಳು ತಾವರೆಗಳ ಎಸಳುಗಳಿರುತ್ತಲ್ಲ ಆ ರೀತಿ ವಿಶಾಲವಾಗಿತ್ತು. ಜಟೆಯನ್ನು ಕಟ್ಟಿದ್ರು ಮತ್ತು ಚಿಂದಿ ಬಟ್ಟೆ ಉಟ್ಕೊಂಡಿದ್ರು. ಸ್ವಯಂಭೂವ ಮುನಿಯನ್ನು ಸಮೀಪಿಸಿ ನೋಡ್ತಾರೆ ಅವರನ್ನು. ಹೇಗಿದ್ರು ಅವರು ಅಂತಂದರೆ, ಸಂಸ್ಕರಿಸಿದ ರತ್ನ ಹೇಗಿರುತ್ತೋ ಅದು, ಅಂದರೆ ಸ್ವಲ್ಪ ಮಲಿನವಾಗಿರುತ್ತೆ. ರತ್ನ ಯಾವಾಗಲೂ ಕಂಪ್ಲೀಟಾಗಿ ಶುದ್ಧವಾಗಿರೋದಿಲ್ಲ, ಅದರಲ್ಲಿ ಸ್ವಲ್ಪ ಮಲಿನವಾಗಿರುತ್ತಲ್ಲ, ಆ ರೀತಿ ಸಂಸ್ಕರಿಸದ ರತ್ನದ ಹಾಗೆ ಸ್ವಲ್ಪ ಮಲಿನವಾಗಿದ್ದ ಅವರನ್ನು ನೋಡಿದ್ರು. ಅಂದರೆ ಸಂಸ್ಕಾರ ಮಾಡದೇ ಇರುವಂತಹ ರತ್ನದಲ್ಲಿ ಸ್ವಲ್ಪ ಮಲಿನತೆ ಅನ್ನೋದು ಇರುತ್ತಲ್ವ, ಅದೇ ರೀತಿ ಇವರಲ್ಲೂ ಕೂಡ ಸ್ವಲ್ಪ ಮಲಿನವಾಗಿದ್ದದ್ದನ್ನು ನೋಡ್ತಾರೆ. ಅಂದರೆ
ಆ ರೀತಿ ಇರೋದನ್ನೆಲ್ಲ ಅವರು ಚಿಂದಿ ಬಟ್ಟೆ ಉಟ್ಕೊಂಡು ಜಟೆ ಕಟ್ಕೊಂಡೆಲ್ಲ ಇರ್ತಾರಲ್ವ, ಅದನ್ನು ಸ್ವಯಂಭುವ ಮನು ನೋಡ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಒಬ್ಬ ಬ್ರಹ್ಮಚಾರಿ ಯೋಗಿಯ ಕೆಲವು ವರ್ಣನೆಗಳಿವೆ. ಆಧ್ಯಾತ್ಮಿಕ ಉನ್ನತಿಯನ್ನು ಬಯಸುವ ಒಬ್ಬ ಬ್ರಹ್ಮಚಾರಿಗೆ ಪ್ರಾತಃ ಕಾಲದಲ್ಲಿ ಮೊದಲನೆಯ ಕರ್ತವ್ಯವೆಂದರೆ ಹುತಾಶನಃ ಪರಮಪ್ರಭುವಿಗೆ ಹೋಮದ್ರವ್ಯಗಳನ್ನು ಅರ್ಪಿಸುವುದಾಗಿರುತ್ತದೆ. ಬ್ರಹ್ಮಚರ್ಯ ನಿರತರಾದವರು ಬೆಳಗ್ಗೆ 7 ಗಂಟೆ ಅಥವಾ 9 ಗಂಟೆಯವರೆಗೆ ನಿದ್ರಿಸಲು ಸಾಧ್ಯವಿಲ್ಲ. ಅವರು ಬೆಳಗ್ಗೆ ಬೇಗನೆ ಗನಿಷ್ಠ ಪಕ್ಷ ಸೂರ್ಯೋದಯಕ್ಕೆ 1.5 ಗಂಟೆ ಮುಂಚಿತವಾಗಿ ಎದ್ದು ಆಹುತಿಗಳನ್ನು ನೀಡಬೇಕು, ಅಥವಾ ಈ ಯುಗದಲ್ಲಿ ಭಗವಂತನ ಹರೇ ಕೃಷ್ಣ ಎಂಬ ಪವಿತ್ರ ನಾಮವನ್ನು ಕೀರ್ತಿಸಬೇಕು. ಅಂದರೆ ಇಲ್ಲಿ ಗುರುಗಳು ಅಲ್ಲಿ ಬ್ರಹ್ಮಚಾರಿಯ ಬಗ್ಗೆ ಏನೆಲ್ಲ ಹೇಳ್ತಾ ಇದ್ದಾರೋ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮಚಾರಿ ಯೋಗಿ ಇರ್ತಾನಲ್ಲ, ಅವನ ವರ್ಣನೆ ಇದೆ, ಕೆಲವೊಂದು ವರ್ಣನೆಗಳನ್ನು ಕೊಟ್ಟಿದ್ದಾರೆ. ಆಧ್ಯಾತ್ಮಿಕದಲ್ಲಿ ನಾವು ಏನಾದರೂ ಉನ್ನತಿ ಬಯಸಬೇಕು ಉನ್ನತಿಯನ್ನು ಪಡಿಬೇಕು ಅಂತ ಯಾರಾದರೂ ಒಬ್ಬ ಬ್ರಹ್ಮಚಾರಿ ಇದ್ದರೆ ಅವನು ಯಾವಾಗಲೂ ಎದೊಳೋದಲ್ಲ, 8 ಗಂಟೆ 7 ಗಂಟೆವರೆಗೂ ನಿದ್ರೆ ಮಾಡೋ ಹಾಗಿಲ್ಲ. ಬ್ರಹ್ಮಚರ್ಯದಲ್ಲಿ ಅವರು ಪ್ರಾತಃ ಕಾಲದಲ್ಲೇ ಎದೊಳ್ಬೇಕು. ಮತ್ತು ಅವ್ರ ಮೊದಲನೇ ಕರ್ತವ್ಯ ಏನು ಅಂತಂದರೆ ಆ ಭಗವಂತನಿಗೆ ಹೋಮ ಮತ್ತು ದ್ರವ್ಯಗಳನ್ನು ಅರ್ಪಿಸೋದು. ಅವರು ಬೆಳಗ್ಗೆನೆ ಬೇಗ ಎದೊಳ್ಬೇಕು. ಎಷ್ಟು ಗಂಟೆಗೆ? ಸೂರ್ಯೋದಯ ಆಗೋದಕ್ಕೆ 1.5 ಗಂಟೆ ಮುಂಚೆನಾದರೂ ಎದೊಳ್ಬೇಕು. ಆಮೇಲೆ ಭಗವಂತನಿಗೆ ಆಹುತಿಯನ್ನು ನೀಡಬೇಕು. ಆಮೇಲೆ ಈ ಒಂದು ಯುಗದಲ್ಲಿ ಭಗವಂತನ ನಾಮಸ್ಮರಣೆ ಮಾಡೋದಿದೆಯಲ್ಲ, ಅದೇ ಇಂಪಾರ್ಟೆಂಟ್. ಅದಕ್ಕೆ ಬೆಳಗ್ಗೆನೆ ಎದ್ದು ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಶ್ರೀ ಚೈತನ್ಯರು ಸೂಚಿಸಿರುವಂತೆ ಕಲೌ ನಾಸ್ತೆ ಏವ ಗತಿರನ್ಯಥ, ಅಂದರೆ ಈ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ ಕೀರ್ತನೆಗೆ ಪರ್ಯಾಯವಿಲ್ಲ ಅಂದರೆ ಅದನ್ನು ಬಿಟ್ಟು ಬೇರೆ ಯಾವುದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಯುಗದಲ್ಲಿ ನಾವು ಹೋಮ ಹವನ ತಪಸ್ಸು ಇದೆಲ್ಲ ಮಾಡೋಕ್ಕಾಗತ್ತಾ? ಇಲ್ಲ. ಅದಕ್ಕೆ ಭಗವಂತನ ನಾಮಸ್ಮರಣೆ ಕೀರ್ತನೆ ಮಾಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಚಾರಿಯು ಪ್ರಾತಃ ಕಾಲದಲ್ಲಿ ಬೇಗ ಏಳಬೇಕು ಮತ್ತು ಆಸನದಲ್ಲಿ ಮಂಡಿತನಾಗಿ ಭಗವಂತನ ಪೂರ್ಣ ನಾಮ ಕೀರ್ತನೆ ಮಾಡಬೇಕು. ಆ ಮುನಿಯ ಮುಖಲಕ್ಷಣ ಮಾತ್ರದಿಂದನೇ ಅವನು ಮಹಾತಪಸ್ಸುಗಳನ್ನು ಆಚರಿಸುವಂತೆ ಕಾಣುತ್ತಿದ್ದಿತು. ಅದು ಬ್ರಹ್ಮಚರ್ಯ ಪಾಲನೆ ಮಾಡುವ ಆತನ ಚಿಹ್ನೆಯಾಗಿರುತ್ತದೆ. ಹಾಗಲ್ಲದೆ ಒಬ್ಬನು ಬೇರೆ ರೀತಿಯಲ್ಲಿ ಜೀವಿಸುವುದಾದರೆ ಅವನ ಮುಖದಲ್ಲಿಯೂ ಶರೀರದಲ್ಲಿಯೂ ಕಾಣಿಸುವ ಕಾಮತೃಷೆಯಿಂದ ಅದು ವ್ಯಕ್ತವಾಗುವುದು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂದರೆ, ಬ್ರಹ್ಮಚಾರಿ ಆಗಿರುವಂಥವನು ಬೆಳಗ್ಗೆ ಬೇಗ ಎದೊಳ್ಬೇಕು, ಮತ್ತು ಒಂದು ಆಸನದಲ್ಲಿ ಕೂತ್ಕೊಂಡವನು ಭಗವಂತನ ಪುಣ್ಯನಾಮ ಕೀರ್ತನೆಗಳನ್ನು ಮಾಡಬೇಕು. ಈಗ ಈ ರೀತಿ ಎಲ್ಲ ಮಾಡ್ತಾ ಇದ್ದಾಗ ಆ ಬ್ರಹ್ಮಚಾರಿ ತನ್ನ ವ್ರತದ ಪಾಲನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ರೆ ಅದೆಲ್ಲ ಅವನು ಮುಖದಿಂದನೇ ಕಾಣಿಸುತ್ತೆ. ಆ ಲಕ್ಷಣಗಳು ಮುಖದಲ್ಲಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಅಂದರೆ ಅವನು ಇದನ್ನೆಲ್ಲ ಸರಿಯಾಗಿ ಮಾಡ್ತಾ ಇದ್ರೆ ಏನೋ ಮಹಾ ತಪಸ್ಸನ್ನು ಆಚರಣೆ ಮಾಡಿದಾಗ ಅವನ ಮುಖದಲ್ಲಿ ಒಂದು ಕಾಂತಿ ಬರುತ್ತಲ್ಲ, ಆ ರೀತಿ ಕಾಣಿಸ್ತಾ ಇರುತ್ತೆ. ಅದು ಬ್ರಹ್ಮಚರ್ಯನೇ ಪಾಲನೆ ಅವನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದಾನೋ ಇಲ್ವೋ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದು ಚಿಹ್ನೆ ಥರ. ಅವನು ನೋಡಿದ ತಕ್ಷಣ ಆ ಮುಖದಲ್ಲಿ ಒಂದು ಗ್ಲೋ ಅಂತ ಹೇಳ್ತೀವಲ್ವ, ಅದಿರುತ್ತೆ, ಒಂದು ತೇಜಸ್ ಇರುತ್ತೆ. ಅದಿತ್ತು ಅಂತಂದರೆ ಅವನು ಸಾಧನೆ ಕರೆಕ್ಟಾಗಿ ಮಾಡ್ತಾ ಇದ್ದಾನೆ ಅಂತ, ಆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾ ಇದ್ದಾನೆ ಅಂತ. ಇಲ್ಲ ಅಂತಂದರೆ ಯಾರು ಬರೀ ಕಾಮತೃಷೆಯಿಂದ ಇರ್ತಾರೋ, ಅಂದರೆ ಅವನು ಶರೀರದಲ್ಲಿ ಮುಖದಲ್ಲಿ ಕಾಮನೆಯನ್ನು ಇಟ್ಕೊಂಡಿರ್ತಾನೋ ಅದರಿಂದನೂ ಗೊತ್ತಾಗ್ಬಿಡುತ್ತೆ ಇವನು ಬ್ರಹ್ಮಚರ್ಯ ಮಾಡ್ತಾ ಇಲ್ಲ, ಇವನಲ್ಲಿ ಕಾಮಾಸಕ್ತಿ ಇದೆ ಅಂತಂದ್ಬಿಟ್ಟು. ಅಂದರೆ ನಾವು ಒಳಗಡೆ ಏನಿರ್ತೀವೋ ಅದು ನಮ್ಮ ಮುಖದಲ್ಲಿ ಭಾವನೆಯಲ್ಲಿ ಕಾಣಿಸುತ್ತಲ್ವ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವಿದ್ಯೋತಮಾನಂ ಎಂಬ ಶಬ್ದವು ಅವನ ಶರೀರದಲ್ಲಿ ಬ್ರಹ್ಮಚಾರಿ ಲಕ್ಷಣವು ಕಾಣಿಸುತ್ತಿದ್ದೆಂದು ಸೂಚಿಸುತ್ತದೆ. ವ್ಯಕ್ತಿಯು ಯೋಗದಲ್ಲಿ ಮಹಾತಪಸ್ಸನ್ನು ಆಚರಿಸುವುದಕ್ಕೆ ಅದು ಪ್ರಮಾಣ ಪತ್ರವಾಗಿರುತ್ತದೆ. ಅಂದರೆ ಇಲ್ಲಿ ವಿದ್ಯೋತಮಾನಂ ಅನ್ನುವಂಥ ಪದವನ್ನು ಉಪಯೋಗ ಮಾಡಿದಾರಲ್ಲ, ಅದು ಅವನ ಶರೀರದಲ್ಲಿ ಬ್ರಹ್ಮಚಾರಿಯ ಲಕ್ಷಣ ಕಾಣಿಸ್ತಾ ಇದೆ ಅನ್ನೋದನ್ನು ಸೂಚನೆ ಕೊಡುವಂಥದ್ದು. ಈಗ ಒಬ್ಬ ವ್ಯಕ್ತಿ ಬ್ರಹ್ಮಚರ್ಯವನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಾ ಇದ್ದಾನೋ ಇಲ್ವೋ ಅನ್ನೋದಕ್ಕೆ ಇದೊಂದು ಪ್ರಮಾಣ ಪತ್ರ. ಅಂದರೆ ಅವನು ಕರೆಕ್ಟಾಗಿ ಒಂದು ಮಹಾ ತಪಸ್ಸನ್ನೇ ಆಚರಣೆ ಮಾಡಿದ್ದಾನೆ ಅನ್ನೋದಕ್ಕೆ ಅದೊಂದು ಪ್ರಮಾಣ ಪತ್ರವಾಗಿರುತ್ತೆ. ಯಾಕೆ? ಅವನ ಮುಖದಲ್ಲಿ ಅದು ಕಾಣಿಸ್ತಾ ಇರುತ್ತೆ. ಕುಡುಕ
ಅಥವಾ ಧೂಮಪಾನಿ ಅಥವಾ ಕಾಮುಕನಾದವನು ಎಂದಿಗೂ ಯೋಗಾಭ್ಯಾಸಕ್ಕೆ ಅರ್ಹನಾಗುವುದಿಲ್ಲ. ಸಾಮಾನ್ಯವಾಗಿ ಯೋಗಿಗಳು ಕೃಶಕಾಯರಾಗಿರುತ್ತಾರೆ, ಏಕೆಂದರೆ ಅವರು ಸುಖಿಗಳಾಗಿರುವುದಿಲ್ಲ. ಆದರೆ ಕರ್ದಮ ಮುನಿ ಕೃಶನಾಗಿರಲಿಲ್ಲ, ಏಕೆಂದರೆ ಅವನು ದೇವೋತ್ತಮ ಪರಮಪುರುಷನನ್ನು ಎದುರೆದುರಾಗಿಯೇ ನೋಡಿದ್ದನು. ಅಂದರೆ ಇಲ್ಲಿ ಯಾರು ಕುಡುಕರಾಗಿರ್ತಾರೋ, ಅಂದರೆ ಕುಡುಕರು, ಧೂಮಪಾನಿಗಳು ಮತ್ತು ಕಾಮುಕರು ಅಂದರೆ ಅರ್ಥ ಏನು, ಯಾವುದಾದ್ರೂ ಒಂದು ವ್ಯಸನಕ್ಕೆ ಸುತ್ತಾಗಿರ್ತಾರಲ್ವ, ಅಂಥವರು ಯೋಗಾಭ್ಯಾಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸಾಮಾನ್ಯವಾಗಿ ಯೋಗಿಗಳನ್ನು ನೋಡ್ತೀವಿ ನಾವು, ಸಣ್ಣಗಿರ್ತಾರೆ, ಗಡ್ಡ ಬಿಟ್ಕೊಂಡು ಜಟೆ ಕಟ್ಕೊಂಡು ತುಂಬ ಕೃಶರಾಗಿರ್ತಾರೆ, ಸಣ್ಣಗಿರ್ತಾರೆ. ಯಾಕೆ ಅಂತಂದರೆ ಅವರು ಸುಖವಾಗಿರೋದಿಲ್ಲ. ಅಂದರೆ ಏನೋ ಸುಖಕ್ಕೇನು ಬೇಕೋ ಅದಿರೋದಿಲ್ಲ, ಅವ್ರ ಸಾಧನೆಯಲ್ಲಿ ಮುಳುಗಿರ್ತಾರೆ, ಅದಕ್ಕೋಸ್ಕರ. ಆದರೆ ಇಲ್ಲಿ ಕರ್ದಮ ಮುನಿಗಳು ಬೇಕಾದಷ್ಟು ವರ್ಷಗಳ ಕಾಲ ತಪಸ್ಸನ್ನು ಆಚರಣೆ ಮಾಡಿದ್ರೂ ಕೂಡ ಅವರು ಕೃಶರಾಗಿರಲಿಲ್ಲ. ಯಾಕೆ ಅಂತಂದರೆ ಭಗವಂತನನ್ನು ಅವರು ಸ್ವಯಂ ನೋಡಿದರು. ಭಗವಂತನನ್ನು ನೋಡಿದ ಮೇಲೆ ಅವರಲ್ಲಿ ಯಾವುದೇ ಒಂದು ವೀಕ್ನೆಸ್ಸು ಕಾಣಿಸೋದಿಲ್ಲ, ಅವರು ಇನ್ನೂ ಪ್ರಭೆ ಉಳ್ಳವರಾಗಿರ್ತಾರೆ ಅನ್ನೋದು ಇದರ ಅರ್ಥ. ಇಲ್ಲಿ ಸ್ನಿಗ್ಧ ಪಾಂಗಾವಲೋಕನಾಥ್ ಎಂದರೆ ಅವನು ಪರಮಪ್ರಭುವನ್ನು ಪ್ರತ್ಯಕ್ಷವಾಗಿ ಕಾಣುವಷ್ಟು ಭಾಗ್ಯವಂತನಾಗಿದ್ದನು. ಅವನು ಪರಮದೇವೋತ್ತಮನ ತಾವರೆಯಂತಹ ತುಟಿಗಳಿಂದಲೇ ಅಮೃತಪ್ರಾಯವಾದ ಸ್ವರೋಚ್ಚಾರಣೆಗಳನ್ನು ನೇರವಾಗಿಯೇ ಶ್ರವಣ ಮಾಡಿದ್ದರಿಂದ ಆರೋಗ್ಯವಂತನಾಗಿ ಕಾಣಿಸಿದನು. ಹಾಗೆಯೇ ಹರೇ ಕೃಷ್ಣ ಎಂಬ ಭಗವಂತನ ಪಾವನ ನಾಮದ ದಿವ್ಯ ಸ್ವರೋಚ್ಚಾರಣೆಯನ್ನು ಶ್ರವಣ ಮಾಡಿದವನು ಕೂಡ ಆರೋಗ್ಯದಲ್ಲಿ ಸುಧಾರಿಸಿಕೊಳ್ಳುವನು. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದೊಂದಿಗೆ ಸಂಬಂಧಿಸಿದ ಅನೇಕ ಮಂದಿ ಬ್ರಹ್ಮಚಾರಿಗಳು ಮತ್ತು ಗೃಹಸ್ಥರು ಆರೋಗ್ಯದಲ್ಲಿ ಪ್ರಗತಿಗೊಂಡದ್ದನ್ನು ನಾವು ವಾಸ್ತವವಾಗಿ ಕಂಡಿರುತ್ತೇವೆ ಮತ್ತು ಅವರ ಮುಖಗಳಿಗೆ ಒಂದು ವಿಶೇಷ ಕಳೆ ಬಂದಿರುತ್ತದೆ. ಅಂದರೆ ಇಲ್ಲಿ ಅರ್ಥ ಏನು ಅಂತಂದರೆ, ಆ ಮುನಿ ಭಗವಂತನನ್ನು ಪ್ರತ್ಯಕ್ಷವಾಗಿ ನೋಡುವಷ್ಟು ಭಾಗ್ಯವಂತನಾಗಿದ್ದವನು ಮತ್ತು ಭಗವಂತನ ಆ ತಾವರೆಯಂತಹ ತುಟಿಗಳಿಂದ ಭಗವಂತನ ನುಡಿಗಳನ್ನು ಕೇಳಿದ್ದಾನೆ. ಅಂದರೆ ಅವನಿನ್ನೆಷ್ಟು ಭಾಗ್ಯಶಾಲಿ ಅನ್ನೋದನ್ನು ತಿಳ್ಕೊಳ್ಳಿ. ಈಗ ನಾವು ಈ ಗ್ರಂಥಗಳ ಮೂಲಕ ಭಗವಂತನ ವಿಷಯಗಳನ್ನು ಕೇಳ್ತಾ ಇದ್ದೀವಿ, ಆದರೆ ಅವನು ಸ್ವಯಂ ಭಗವಂತ ಮುಂದೆ ನಿಂತ್ಕೊಂಡು ಅವನಿಗೆ ಹೇಳ್ತಾ ಇದ್ದಾನೆ, ಕಣ್ಣಿಂದ ನೋಡ್ತಾ ಇದ್ದಾನೆ ಮತ್ತು ಕಿವಿಯಿಂದ ಭಗವಂತನ ಮಾತುಗಳನ್ನು ಕೇಳ್ತಾ ಇದ್ದಾನೆ ಅಂತಂದಮೇಲೆ ಇನ್ನೆಷ್ಟು ಅವನು ಭಾಗ್ಯವಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಗುರುಗಳು ತಮ್ಮ ಸಂಘದ ಬಗ್ಗೆ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಂತ್ರ ಇದೆಯಲ್ಲ, ಆ ಮಂತ್ರಗಳನ್ನು ಯಾರು ಉಚ್ಚಾರಣೆ ಮಾಡ್ತಾರೋ ಮತ್ತು ಶ್ರವಣ ಮಾಡ್ತಾರೋ ಅವರು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ತಾರೆ. ಅದನ್ನು ನಾನೇ ಸ್ವಯಂ ನೋಡಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಗೃಹಸ್ಥರಾಗಿರ್ಬೋದು, ಅಲ್ಲಿರುವಂಥ ಬ್ರಹ್ಮಚಾರಿಗಳು ಅಷ್ಟೇ ಅಲ್ಲ, ಗೃಹಸ್ಥರು ಕೂಡ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಆ ಜಪವನ್ನು ಮಾಡ್ತಾ ಆಮೇಲೆ ಭಗವಂತನ ವಿಷಯಗಳನ್ನು ಕೇಳ್ತಾ ಅವರಲ್ಲಿ ಆರೋಗ್ಯ ಸುಧಾರಣೆ ಬಂದು ಅವರು ಮುಖದಲ್ಲಿ ಒಂದು ವಿಶೇಷ ಕಳೆ ಬಂದಿರೋದನ್ನ ನಾನು ನೋಡಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ನಮಗೂ ಕೂಡ ಈ ಭಗವಂತನ ವಿಚಾರಗಳನ್ನೆಲ್ಲ ಕೇಳ್ತಾ ನಾವು ಎಷ್ಟು ಆರೋಗ್ಯವಂತರಾಗಿದ್ದೀವಿ, ನಮ್ಮಲ್ಲೂ ಕೂಡ ಒಂದು ಚೈತನ್ಯತೆ ಅನ್ನೋದು ಬರೋದನ್ನ ನಾವು ಗಮನಿಸಿರ್ತೀವಿ. ಆದರೆ ಯಾರು ಮಾಡ್ತಾರೋ ಅವ್ರಿಗೂ ಇದು ಗೊತ್ತಿರುತ್ತೆ, ಆಯಿತಾ. ಪ್ರತಿನಿತ್ಯ ಭಗವಂತನ ವಿಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರಬೇಕು. ಬೇರೆಯವ್ರ ಬಗ್ಗೆ ಚಾಡಿ ಹೇಳೋದು, ಅವ್ರು ಹೀಗೆ ಅವ್ರು ಹಾಗೆ, ಅದನ್ನೆಲ್ಲ ಬಿಟ್ಬಿಡ್ಬೇಕು. ಅದು ಯಾವುದು ಕೆಲಸಕ್ಕೆ ಬರೋದಿಲ್ಲ, ಆಯಿತಾ. ಅದರ ಬದಲಾಗಿ ಭಗವಂತನ ನಾಮಸ್ಮರಣೆ, ಭಗವಂತನ ವಿಚಾರಗಳನ್ನು ಚರ್ಚೆ ಮಾಡೋದು. ಕೆಟ್ಟವ್ರು ಬಂದರೂ ಅವ್ರಿಗೂ ಭಗವಂತನ ವಿಷಯನೇ ಹೇಳಬೇಕು, ಅವ್ರ ಥರ ನಾವಾಗಬಾರ್ದು. ನಾವೇನು ಮಾಡ್ತಾ ಇದ್ದೀವೋ ಭಗವಂತನ ವಿಚಾರಗಳನ್ನು ಅವ್ರಿಗೂ ಕೂಡ ಹೇಳಿ ಅವರನ್ನು ನಾವು ತಿದ್ದೋ ಪ್ರಯತ್ನ ಮಾಡಬೇಕಷ್ಟೇ ಹೊರತು ಬೇಡದೇ ಇರುವಂಥ ವಿಚಾರಗಳನ್ನು ಆದಷ್ಟು ನಮ್ಮ ಮೈಂಡಿಂದ ತೆಗೆದು ಹಾಕೋದನ್ನು ನಾವು ಕಲಿಬೇಕು. ಅದು ಹೆಂಗೆ ಹೋಗುತ್ತೆ ಅಂತಂದರೆ ಈ ರೀತಿ ಭಗವಂತನ ವಿಚಾರಗಳಲ್ಲಿ ನಾವು ಮುಳುಗಿದ್ದಾಗಲೇ ಅದು ಹೋಗೋದು. ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನಿರತನಾದ ಬ್ರಹ್ಮಚಾರಿಯು ಬಹಳ ಆರೋಗ್ಯವಂತನಾಗಿ ಮತ್ತು ತೇಜೋವಂತನಾಗಿ ಕಾಣುವುದು ಮುಖ್ಯವಾಗಿದೆ. ಮುನಿಯನ್ನು ಸಂಸ್ಕರಿಸದ ರತ್ನಕ್ಕೆ ಹೋಲಿಸಿರುವುದು ಬಹಳ ಸೂಕ್ತವಾಗಿದೆ. ಆಗ ತಾನೇ ಗಣಿಯಿಂದ ತೆಗೆದ ರತ್ನವು ಮೆರುಗಿಲ್ಲದೆ ಕಾಣಿಸುವುದಾದರೂ ಆ ರತ್ನದ ಕಾಂತಿ ನಿಂತು ಹೋಗಲಾರದು. ಹಾಗೆಯೇ ಕರ್ದಮನು ತಕ್ಕಂತೆ ಉಡುಪು ಧರಿಸಿದ್ದರೂ ಅವನ ಶರೀರವು ತಕ್ಕಂತೆ ಸ್ವಚ್ಛವಾಗಿಲ್ಲದಿದ್ದರೂ ಅವನ ದರ್ಶನವು ರತ್ನ ಸದೃಶವಾಗಿದ್ದಿತು.
ಇಲ್ಲಿ ಯಾರು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನಿರತರಾಗಿರ್ತಾರೋ ಅಂಥ ಬ್ರಹ್ಮಚಾರಿ ಬಹಳ ಆರೋಗ್ಯವಂತನಾಗಿರ್ತಾನೆ ಮತ್ತು ತೇಜೋವಂತನಾಗಿರ್ತಾನೆ. ಅದನ್ನು ನಾವು ನೋಡಬಹುದು. ಮುನಿಯನ್ನ ಇಲ್ಲಿ ಒಂದು ಸಂಸ್ಕರಿಸದ ರತ್ನಕ್ಕೆ ಹೋಲಿಸಿದಾರಲ್ಲ, ಅದು ತುಂಬಾ ಸೂಕ್ತವಾಗಿದೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಅಂದರೆ ಈಗ ಆಗತಾನೆ ಗಣಿಯಿಂದ ತೆಗೆದಿರುವಂಥ ರತ್ನ ಹೊಳಪಿರುತ್ತೆ, ಅದರಲ್ಲಿ ಸ್ವಲ್ಪ ಗಲೀಜಿರೋ ಥರ ಕಾಣಿಸುತ್ತಲ್ವ. ಆದರೆ ರತ್ನದ ಕಾಂತಿ ಅನ್ನೋದು ಹಾಗೆ ಇರುತ್ತಲ್ವ, ಅದು ಯಾವತ್ತೂ ಕೂಡ ದೂರ ಆಗೋದಿಲ್ಲ. ಅದೇ ರೀತಿ ಕರ್ದಮರು ತಕ್ಕ ಹಾಗೆ ಉಡುಪು ಧರಿಸದೇ ಇದ್ದರೂ, ಅವರ ಶರೀರ ಸ್ವಲ್ಪ ಸ್ವಚ್ಛವಾಗಿ ಇದ್ದರೂ ಅವರನ್ನ ನೋಡಿದಾಗ ರತ್ನದ ಹಾಗೆ ಅವರು ಹೊಳಿತಾ ಇದ್ರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.